ಗೇಮ್ ಆಫ್ ಥ್ರೋನ್ಸ್ ಇದೊಂದು ಕಥೆ. ಅಂದ್ರೆ ಅಧಿಕಾರಕ್ಕಾಗಿ ನಡೆಯೋ ಒಂದು ದೊಡ್ಡ ಆಟದ ಕಥೆ. ಈ ಆಟದಲ್ಲಿ ನಿಯಮಗಳು ತುಂಬಾ ಸರಳ. ಹೌದು. ನೀವು ಗೆಲ್ಲುತ್ತೀರಿ, ಇಲ್ಲಾಂದ್ರೆ ಸಾಯುತ್ತೀರಿ. ಮಧ್ಯದಲ್ಲೇ ಬೇರೆ ದಾರಿನೇ ಇಲ್ಲ. ಈ ಜಗತ್ತಿನ ಹೆಸರು ವೆಸ್ಟಿರೋಸ್. ಇಲ್ಲಿ ಒಟ್ಟು 7 ರಾಜ್ಯಗಳಿವೆ. ಮತ್ತು ಎಲ್ಲರ ಕಣ್ಣು ಇರೋದು ಒಂದೇ ಸಿಂಹಾಸನದ ಮೇಲೆ, ಐರನ್ ಥ್ರೋನ್. ಹೌದು, ಶತ್ರುಗಳ ಸಾವಿರಾರು ಕತ್ತಿಗಳನ್ನು ಕರಗಿಸಿ ಮಾಡಿದ ಆ ಭಯಾನಕ ಸಿಂಹಾಸನ, ಅದನ್ನು ಯಾರು ಏರುತ್ತಾರೋ ಅವರೇ ಇಡೀ ಖಂಡದ ರಾಜ. ಸೊ ಈ ಕಥೆ ಶುರುವಾಗುವುದೇ ಒಂದು ದೊಡ್ಡ ಬಿಕ್ಕಟ್ಟಿನಿಂದ ಅಲ್ವಾ? ಖಂಡಿತ. ಇದು ಕೇವಲ ರಾಜರ ನಡುವಿನ ಯುದ್ಧ ಅಲ್ಲ, ಇದು 3 ಬೇರೆ ಬೇರೆ ಕಡೆಗಳಲ್ಲಿ ನಡೆಯೋ ಸಂಘರ್ಷಗಳ ಒಂದು ದೊಡ್ಡ ಸಂಗಮ. ಒಂದು ಕಡೆ ವೆಸ್ಟರೋಸ್ನ ದೊಡ್ಡ ದೊಡ್ಡ ಮನೆತನಗಳು ಸಿಂಹಾಸನಕ್ಕಾಗಿ ಕಿತ್ತಾಡ್ತಿವೆ. ಇನ್ನೊಂದ್ ಕಡೆ ಸಮುದ್ರದ ಆಚೆ ಗಡೀಪಾರುಗೊಂಡಿರೋ ಒಂದು ರಾಜವಂಶದ ಕೊನೆಯ ಕುಡಿ ತನ್ನ ಹಕ್ಕನ್ನು ಮರಳಿ ಪಡೆಯೋಕ ಸಿದ್ಧತೆ ಮಾಡ್ಕೊಳ್ತಿದ್ದಾಳೆ. ಮತ್ತು ಎಲ್ಲಕ್ಕಿಂತ ದೂರ ಉತ್ತರದ ಕೊನೆಯಲ್ಲಿರೋ ಆ ಬೃಹತ್ ಮಂಜಿನ ಗೋಡೆಯ ಆಚೆ, ಅಲ್ಲಿ ಸಾವಿರಾರು ವರ್ಷಗಳಿಂದ ನಿದ್ರಿಸುತ್ತಿದ್ದ ಒಂದು ಅಲೌಕಿಕ ಶಕ್ತಿ ಎಚ್ಚರಗೊಳ್ತಿದೆ. ಅದಕ್ಕೆ ಈ ರಾಜಕೀಯ, ಸಿಂಹಾಸನ ಇದ್ಯಾವುದೂ ಮುಖ್ಯ ಅಲ್ಲ. ಅದಕ್ಕೆ ಬೇಕಾಗಿರೋದು ಒಂದೇ, ಜೀವ. ಈ 3 ಕಥೆಗಳು ಹೇಗೆ ಒಂದಕ್ಕೊಂದು ಸೇರ್ಕೊಳ್ತವೆ ಅನ್ನೋದೇ ಈ ಮಹಾಗಾಥೆಯ ತಿರುಳು. ಹೌದು, ಕತೆ ಆರಂಭ ಆಗೋದು ವಿಂಟರ್ಫೆಲ್ ಅನ್ನೋ ತಣ್ಣನೆಯೋ ಗೌರವಾನ್ವಿತ ನಾಡಿನಲ್ಲಿ. ಅಲ್ಲಿನ ಮುಖ್ಯಸ್ಥ ನೆಡ್ ಸ್ಟಾರ್ಕ್, ಒಬ್ಬ ನೇರ, ಸತ್ಯವಂತ ಮನುಷ್ಯ. ಅವನಿಗೆ ರಾಜಧಾನಿಯ ರಾಜಕೀಯ, ಸಂಚು ಇದೆಲ್ಲ ಇಷ್ಟವಿಲ್ಲ. ಹೌದು, ತನ್ನ ಕುಟುಂಬದ ಜೊತೆ ಶಾಂತಿಯಿಂದ ಬದುಕಬೇಕು ಅನ್ನೋದು ಅವನ ಆಸೆ ಅಷ್ಟೇ. ಆದ್ರೆ ಅವನ ಹಳೆಯ ಸ್ನೇಹಿತ, ಈಗ ವೆಸ್ಟರೋಸ್ನ ರಾಜನಾಗಿರುವ ರಾಬರ್ಟ್ ಬರಥಿಯಾನ್ ಸಹಾಯ ಕೇಳ್ಕೊಂಡು ವಿಂಟರ್ಫೆಲ್ಗೆ ಬರ್ತಾನೆ. ಯಾಕಂದ್ರೆ ರಾಜನ ಮುಖ್ಯ ಸಲಹೆಗಾರ ಅಂದ್ರೆ ಹ್ಯಾಂಡ್ ಆಫ್ ದ ಕಿಂಗ್ ನಿಗೂಢವಾಗಿ ಸತ್ತೋರಿತಾನೆ. ಆ ಜವಾಬ್ದಾರಿಯನ್ನ ನೀನೇ ತೆಗೆದುಕೊಳ್ಬೇಕು ಅಂತ ರಾಜ ನೆಡ್ನನ್ನು ಕೇಳ್ಕೊಳ್ತಾನೆ. ನೆಡ್ಗೆ ಇಷ್ಟ ಇಲ್ಲ ಅಂದ್ರೂ ಸ್ನೇಹಕ್ಕಾಗಿ, ಕರ್ತವ್ಯಕ್ಕಾಗಿ ಒಪ್ಕೊಳ್ಳೇಬೇಕಾದ ಪರಿಸ್ಥಿತಿ. ಆದ್ರೆ ಅದೇ ಹೊತ್ತಲ್ಲಿ ಅವರ ಅರಮನೆಯಲ್ಲಿ ಒಂದು ಭಯಾನಕ ಘಟನೆ ನಡೆದೋಗುತ್ತೆ. ಹತ್ತುವ ಹವ್ಯಾಸ. ಹೌದು, ಒಂದು ದಿನ ಹಾಗೆ ಗೋಪುರ ಹತ್ತದಾಗ ಅವನು ನೋಡ್ಬಾರ್ದನ್ನು ನೋಡ್ಬಿಡ್ತಾನೆ. ರಾಣಿ ಸರ್ಸಿ ಲ್ಯಾನಿಸ್ಟರ್ ಮತ್ತೆ ಅವಳ ಸ್ವಂತ ಅಣ್ಣ ಜೇಮಿ ಲ್ಯಾನಿಸ್ಟರ್ ಅವರ ನಡುವಿನ ಅಕ್ರಮ ಸಂಬಂಧವನ್ನ. ಆ ರಹಸ್ಯ ಹೊರಬಿಟ್ರೆ ತಮ್ಮ ಕಥೆ ಮುಗೀತು ಅನ್ನೋ ಭಯಕ್ಕೆ ಜೇಮಿ ಆ ಪುಟ್ಟ ಹುಡುಗನನ್ನ ಗೋಪುರದಿಂದ ಕೆಳಗೆ ತಳ್ಳಿಬಿಡ್ತಾನೆ. ಆ ಕ್ಷಣದಲ್ಲಿ ಕೇಳುಗರಿಗೆ ಒಂದು ರೀತಿ ಆಘಾತ, ಜುಗುಪ್ಸೆ. ಖಂಡಿತ. ಒಂದು ರಹಸ್ಯ ಮುಚ್ಚಿ ಹಾಕೋಕೆ ಎಂಥ ನೀಚ ಕೆಲ್ಸಕ್ಕೂ ಇಳಿತಾರೆ ಅನ್ನೋದಲ್ಲಿ ಗೊತ್ತಾಗತ್ತೆ. ಆ ಒಂದೇ ಒಂದು ಘಟನೆ 2 ದೊಡ್ಡ ಕುಟುಂಬಗಳ ನಡುವೆ ದ್ವೇಷದ ಕಿಡಿ ಹೊತ್ತಿಸ್ಬಿಡುತ್ತೆ. ಹೌದು. ನೆಡ್ ಸ್ಟಾರ್ಕ್ ತನ್ನ ಮಗನ ಮೇಲಾದ ಹಲ್ಲೆಯ ಕಾರಣ ಮತ್ತೆ ತನ್ನ ಹಿಂದಿನ ಸಲಹೆಗಾರನ ಸಾವಿನ ರಹಸ್ಯ ಭೇದಿಸೋಕೆ ರಾಜಧಾನಿ ಕಿಂಗ್ಸ್ ಲ್ಯಾಂಡಿಂಗ್ಗೆ ಹೋಗ್ತಾನೆ. ಆದರೆ ಅಲ್ಲಿನ ಜಗತ್ತೇ ಬೇರೆ. ಅದು ಸುಳ್ಳು, ಮೋಸ, ಸಂಚು ಇದರಿಂದ ತುಂಬಿದ ಒಂದು ಜೇಡರ ಬಲೆ. ಸತ್ಯಕ್ಕೆ, ಗೌರವಕ್ಕೆ ಅಲ್ಲಿ ಬೆಲೆಯೇ ಇಲ್ಲ. ಅಲ್ಲಿ ನೆಡ್ಗೆ ಒಂದು ಆಘಾತಕಾರಿ ಸತ್ಯ ತಿಳಿಯುತ್ತೆ. ಏನದು ಅಂದ್ರೆ ರಾಜ ರಾಬರ್ಟ್ನ 3 ಮಕ್ಕಳು ಅವನ ಸ್ವಂತ ಮಕ್ಕಳಲ್ಲ. ಅವೆಲ್ಲ ರಾಣಿ ಸರ್ಸಿ ಮತ್ತೆ ಅವಳ ಅಣ್ಣ ಜೇಮಿ ಮಕ್ಕಳು. ಈ ಸತ್ಯವನ್ನ ಹೊರಹಾಕಿದ್ರೆ ಇಡೀ ರಾಜ್ಯದಲ್ಲಿ ಅಂತರ್ಯುದ್ಧ ಶುರುವಾಗುತ್ತೆ. ಮುಚ್ಚಿಟ್ರೆ ಸ್ನೇಹಿತನಿಗೆ ದ್ರೋಹ ಮಾಡದ ಹಾಗಾಗುತ್ತೆ. ನೆಡ್ ಸ್ಟಾರ್ಕ್ನಂತಹ ನೇರ ವ್ಯಕ್ತಿ ಈ ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಳ್ತಾನೆ. ಸರಿ. ಅದೇ ಸಮಯದಲ್ಲಿ ಸಮುದ್ರದಾಚೆ ಎಸೋಸ್ ಅನ್ನೋ ಖಂಡದಲ್ಲಿ ಡೆನೆರೀಸ್ ಟಾರ್ಗೆರಿಯನ್ ಅನ್ನೋ ಯುವತಿಯ ಕಥೆ ಶುರುವಾಗುತ್ತೆ. ಅವಳಣ್ಣ ವೆಸೇರೆಸ್ ಸಿಂಹಾಸನದ ಆಸೆಗಾಗಿ ಅವಳನ್ನ ದೋತ್ರಾಕಿ ಅನ್ನೋ ಕಾಡು ಜನಾಂಗದ ನಾಯಕ ಖಾಲ್ ಡ್ರೋಗೋಗೆ ಮದ್ವೆ ಮಾಡ್ಕೊಡ್ತಾನೆ. ಅವನಿಗೆ ಬೇಕಾಗಿದ್ದು ದೋತ್ರಾಕಿಗಳ ಸೈನ್ಯ. ಅದಕ್ಕಾಗಿ ತನ್ನ ತಂಗಿಯನ್ನೇ ಒಂದ್ ರೀತಿ ಬಲಿ ಕೊಡ್ತಾನೆ. ಮದುವೆಯ ಉಡುಗೊರೆಯಾಗಿ ಡೆನೆರಿಸ್ಗೆ ಯಾರೋ 3 ಕಲ್ಲಿನಂತಾದ ಡ್ರ್ಯಾಗನ್ ಮೊಟ್ಟೆಗಳನ್ನ ಕೊಡ್ತಾರೆ. ಆಗ ಯಾರಿಗೂ ಅದರ ಮಹತ್ವ ಗೊತ್ತಿರೋದಿಲ್ಲ. ಇತ್ತ ಕಿಂಗ್ಸ್ ಲ್ಯಾಂಡಿಂಗ್ನಲ್ಲಿ ಪರಿಸ್ಥಿತಿ ಕೈಮೀರಿ ಹೋಗುತ್ತೆ. ರಾಜ ರಾಬರ್ಟ್ ಒಂದು ಭೇಟೆಯ ಸಮಯದಲ್ಲಿ ಸತ್ತೋಗ್ತಾನೆ. ಅಧಿಕಾರ ಈಗ ಸಂಪೂರ್ಣವಾಗಿ ಲ್ಯಾನಿಸ್ಟರ್ಗಳ ಕೈಗೆ ಹೋಗುತ್ತೆ. ಸರ್ಸಿಯ ಮಗ ಕ್ರೂರಿ ಜೋಫ್ರಿ ರಾಜನಾಗ್ತಾನೆ. ನೆಡ್ ಸ್ಟಾರ್ಕ್ ಸತ್ಯವನ್ನ ಬಹಿರಂಗಪಡಿಸೋಕೆ ಪ್ರಯತ್ನ ಪಟ್ಟಾಗ ಅವನಿಗೆ ದ್ರೋಹ ಆಗುತ್ತೆ. ಅವನನ್ನೇ ದೇಶದ್ರೋಹಿ ಅಂತ ಪಟ್ಟಕಟ್ಟಿ ಸಾರ್ವಜನಿಕವಾಗಿ ಅವನ ತಲೆ ಕಡಿಯೋಕೆ ಆದೇಶ ನೀಡ್ತಾನೆ ಜೋಫ್ರಿ. ಇದು ಈ ಕಥೆಯ ಮೊದಲ ಮತ್ತು ಅತಿ ದೊಡ್ಡ ಆಘಾತ. ಹೌದು. ಇಲ್ಲಿಯವರೆಗೂ ನಾವು ಯಾರನ್ನ ಕಥೆಯ ನಾಯಕ ಅಂದುಕೊಂಡಿದ್ದೇವೋ ಆ ಪಾತ್ರ ಇದ್ದಕ್ಕಿದ್ದಂತೆ ಸತ್ತೋಗುತ್ತೆ. ಆ ಕ್ಷಣದಲ್ಲಿ ಪ್ರೇಕ್ಷಕರಿಗೆ ಕೋಪ, ದುಃಖ, ಅಸಹಾಯಕತೆ ಎಲ್ಲವೂ ಒಟ್ಟಿಗೆ ಬರುತ್ತೆ.
ಗೇಮ್ ಆಫ್ ಥ್ರೋನ್ಸ್ ಜಗತ್ತು ಎಷ್ಟು ಕ್ರೂರ ಮತ್ತು ಅನಿರೀಕ್ಷಿತ ಅನ್ನೋದಕ್ಕೆ ಇದು ಮೊದಲ ಸಾಕ್ಷಿ. ಇಲ್ಲಿ ಒಳ್ಳೆಯತನಕ್ಕೆ ಜಾಗವಿಲ್ಲ ಅನ್ನೋ ಹಾಗೆ. ನಿಜ. ತಂದೆಯ ಸಾವಿನ ಸುದ್ದಿ ಕೇಳಿ ನೆಡ್ನ ಹಿರಿಯ ಮಗ ರಾಬ್ ಸ್ಟಾರ್ಕ್ ಸಿಡಿದೇಳ್ತಾನೆ. ಅವನು ಲ್ಯಾನಿಸ್ಟರ್ಗಳ ವಿರುದ್ಧ ಯುದ್ಧ ಸಾರುತ್ತಾನೆ. ಉತ್ತರದ ರಾಜ್ಯಗಳು ಅವನನ್ನು ಕಿಂಗ್ ಇನ್ ದ ನಾರ್ತ್ ಅಂತ ಘೋಷಿಸುತ್ತವೆ. ಇನ್ನೊಂದೆಡೆ ಎಸ್ಸೋಸ್ನಲ್ಲಿ ಡೆನೇರಿಸ್ ಕೂಡ ತನ್ನ ಪತಿ ಖಾಲ್ ಡ್ರೋಗೋನನ್ನು ಕಳ್ಕೊಳ್ತಾಳೆ. ಅವಳ ಅಣ್ಣನೂ ಸಾಯ್ತಾನೆ. ಅವಳ ಬಳಿ ಈಗ ಏನೂ ಉಳಿದಿರೋದಿಲ್ಲ, ಎಲ್ಲವನ್ನೂ ಕಳ್ಕೊಂಡಿರುತ್ತಾಳೆ. ಹೌದು, ತನ್ನ ಪತಿಯ ಚಿತೆಗೆ ಆ 3 ಡ್ರ್ಯಾಗನ್ ಮೊಟ್ಟೆಗಳೊಂದಿಗೆ ನಡೆದು ಹೋಗ್ತಾಳೆ. ಎಲ್ಲರೂ ಅವಳು ಸತ್ತೇ ಹೋದ್ಲು ಅಂತ ಅಂದುಕೊಳ್ತಾರೆ. ಆದ್ರೆ ಬೆಳಗಾಗುವಷ್ಟರಲ್ಲಿ ಒಂದು ಪವಾಡ ನಡೆಯುತ್ತೆ. ಚಿತೆಯ ಬೂದಿಯಿಂದ ಅವಳು ಸುಡದೆ ಜೀವಂತವಾಗಿ ಹೊರಬರ್ತಾಳೆ. ಅವಳ ಜೊತೆ ಇರೋದು 3 ಪುಟ್ಟ ಪುಟ್ಟ ಡ್ರ್ಯಾಗನ್ಗಳು. ಶತಮಾನಗಳ ನಂತರ ಡ್ರ್ಯಾಗನ್ಗಳು ಮತ್ತೆ ಜನ್ಮ ಪಡೆದಿರ್ತವೆ. ಅದು ಆಶ್ಚರ್ಯ ಮತ್ತು ಭರವಸೆಯ ಒಂದು ಅದ್ಭುತ ಕ್ಷಣ. ಅವಳನ್ನು ಮದರ್ ಆಫ್ ಡ್ರ್ಯಾಗನ್ಸ್ ಅಂತ ಕರೆಯಲಾಗುತ್ತೆ. ವೆಸ್ಟರೋಸ್ನಲ್ಲಿ 5 ರಾಜರ ಯುದ್ಧ ಶುರುವಾಗಿ ಇಡೀ ದೇಶ ರಕ್ತಸಿಕ್ತವಾಗುತ್ತೆ. ಅಧಿಕಾರದ ಆಟದಲ್ಲಿ ಸಾಮಾನ್ಯ ಜನರು ನಲ್ಗಿ ಹೋಗುತ್ತಾರೆ. ಹಳ್ಳಿಗಳು ಸುಟ್ಟೋಗ್ತವೆ, ಜನರು ಹಸಿವಿನಿಂದ ಸಾಯ್ತಾರೆ. ಈ ಯುದ್ಧದ ನಡುವೆ ರಾಬ್ ಸ್ಟಾರ್ಕ್ ಒಬ್ಬ ಸಮರ್ಥ ಸೇನಾನಿಯಾಗಿ ಹೊರಮುಮ್ಮುತ್ತಾನೆ. ಅವನು ಒಂದರಕ್ಪಿನ್ ಒಂದರಂತೆ ಯುದ್ಧಗಳನ್ನ ಗೆಲ್ತಾನೆ, ಲ್ಯಾನಿಸ್ಟರ್ಗಳಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾನೆ. ಆದ್ರೆ ಯುದ್ಧವನ್ನು ಕೇವಲ ಶೌರ್ಯದಿಂದ ಗೆಲ್ಲೋಕಾಗಲ್ಲ. ಹೌದು, ರಾಜಕೀಯದಲ್ಲಿ ಪ್ರೀತಿ ಮತ್ತು ಭಾವನೆಗಳಿಗೆ ಜಾಗ ಕೊಟ್ರೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ಘಟನೆ ಸಾಕ್ಷಿಯಾಗುತ್ತೆ. ರಾಬ್ ಸ್ಟಾರ್ಕ್ ತಾನು ಮಾತು ಕೊಟ್ಟಿದ್ದ ಹುಡುಗಿಯನ್ನ ಬಿಟ್ಟು ಬೇರೊಬ್ಬಳನ್ನು ಪ್ರೀತಿಸಿ ಮದುವೆ ಆಗ್ತಾನೆ. ಇದು ಅವನ ಮಿತ್ರರಿಗೆ ತೀವ್ರ ಅವಮಾನ ಉಂಟುಮಾಡುತ್ತೆ. ಆ ಅವಮಾನದ ಸೇಡು ಅತ್ಯಂತ ಭಯಾನಕ ರೂಪದಲ್ಲಿ ಹೊರಬರುತ್ತೆ. ಅದೇ ರೆಡ್ ವೆಡ್ಡಿಂಗ್. ಓಹ್, ಅದು ಒಂದು ಮದುವೆ ಸಮಾರಂಭಕ್ಕೆ ರಾಬ್, ಅವನ ತಾಯಿ ಕ್ಯಾಟ್ಲಿನ್ ಮತ್ತು ಅವನ ಗರ್ಭಿಣಿ ಪತ್ನಿಯನ್ನ ಆಹ್ವಾನಿಸಲಾಗುತ್ತೆ. ಅಲ್ಲಿ ಅತಿಥಿ ಸತ್ಕಾರದ ಪವಿತ್ರ ನಿಯಮವನ್ನು ಮುರಿದು ಅವರೆಲ್ಲರಿಗೂ ದ್ರೋಹ ಬಗೆದು ಅತ್ಯಂತ ಕ್ರೂರವಾಗಿ ಕೊಂದು ಹಾಕಲಾಗತ್ತೆ. ಆ ದೃಶ್ಯವನ್ನು ನೋಡಿದಾಗ ಪ್ರೇಕ್ಷಕರಿಗೆ ಭಯ, ದುಃಖ ಮತ್ತು ಜುಗುಪ್ಸೆಯ ಭಾವನೆ ಉಂಟಾಗುತ್ತೆ. ಆಶಾಕಿರಣದಂತಿದ್ದ ಸ್ಟಾರ್ಕ್ ಮನೆತನದ ಹೋರಾಟ ಅಲ್ಲಿಗೆ ಮುಗಿದು ಹೋಯಿತು ಅಂತಾನೆ ಅನ್ಸ್ಬಿಡುತ್ತೆ. ರೆಡ್ ವೆಡ್ಡಿಂಗ್ ನಂತರ ಸ್ಟಾರ್ಕ್ ಕುಟುಂಬ ಸಂಪೂರ್ಣವಾಗಿ ಚದುರಿಹೋಗುತ್ತೆ. ಹಿರಿಯ ಮಗಳು ಸಾನ್ಸಾ ಲ್ಯಾನಿಸ್ಟರ್ಗಳ ಕೈಯಲ್ಲಿ ಬಂಧಿಯಾಗಿ ನರಳುತ್ತಾಳೆ. ಕಿರಿಯ ಮಗಳು ಆರ್ಯ ತನ್ನ ಗುರುತನ್ನ ಮರೆಮಾಚಿ ತನ್ನ ಕುಟುಂಬವನ್ನ ಕೊಂದವರ ಮೇಲೆ ಸೇಡು ತೀರಿಸಿಕೊಳ್ಳೋಕೆ ಒಬ್ಬಂಟಿಯಾಗಿ ಅಲೆಯುತ್ತಾಳೆ. ಬ್ರ್ಯಾನ್ ತನ್ನ ಅಲೌಕಿಕ ಶಕ್ತಿಗಳ ರಹಸ್ಯ ಹುಡುಕೊಂಡು ಉತ್ತರದ ಗೋಡೆಯಾಚೆಗಿನ ಅಪಾಯಕಾರಿ ಜಗತ್ತಿಗೆ ಹೋಗ್ತಾನೆ. ಅಷ್ಟರಲ್ಲಿ ಕಿಂಗ್ಸ್ ಲ್ಯಾಂಡಿಂಗ್ನಲ್ಲಿ ರಾಜ ಜಾಫ್ರಿಯ ಮದುವೆಯ ದಿನವೇ ಅವನಿಗೆ ವಿಷ ಹಾಕಿ ಕೊಲ್ಲಲಾಗುತ್ತೆ. ಆ ಕೊಲೆಯ ಆರೋಪ ಲ್ಯಾನಿಸ್ಟರ್ ಕುಟುಂಬದ ಕುಬ್ಜಾ ಮತ್ತು ಬುದ್ಧಿವಂತ ಸದಸ್ಯ ಟಿರಿಯನ್ ಮೇಲೆ ಬೀಳುತ್ತೆ. ಇನ್ನೊಂದೆಡೆ ಡೆನರಸ್ ತನ್ನ ಡ್ರ್ಯಾಗನ್ಗಳ ಬಲದಿಂದ ಗುಲಾಮರ ನಗರಗಳನ್ನು ಒಂದೊಂದಾಗಿ ಗೆಲ್ಲುತ್ತಾ ಸಾವಿರಾರು ಜನರ ಸೈನ್ಯವನ್ನ ಕಟ್ಟುತ್ತಾಳೆ. ಅವಳು ಕೇವಲ ಒಬ್ಬ ದಂಡನಾಯಕಿಯಾಗಿರದೆ ಒಬ್ಬ ಆಡಳಿತಗಾರಳಾಗಲು ಪ್ರಯತ್ನಿಸ್ತಾಳೆ. ಆದ್ರೆ ಅಧಿಕಾರವನ್ನ ಗೆಲ್ಲುವುದು ಒಂದು ಸವಾಲಾದ್ರೆ ಅದನ್ನ ನಿಭಾಯಿಸೋದು ಅದಕ್ಕಿಂತ ದೊಡ್ಡ ಸವಾಲು ಅಂತ ಅವಳಿಗೆ ನಿಧಾನವಾಗಿ ಗೊತ್ತಾಗುತ್ತೆ. ವೆಸ್ಟರೋಸ್ನಲ್ಲಿ ರಾಜಕೀಯ ಪರಿಸ್ಥಿತಿ ಮತ್ತಷ್ಟು ಹದಗೆಡುತ್ತೆ. ಹೌದು, ಸ್ಪ್ಯಾರೋಸ್ ಅನ್ನೋ ಧಾರ್ಮಿಕ ಮೂಲಭೂತವಾದಿಗಳ ಗುಂಪು ಪ್ರಬಲವಾಗುತ್ತೆ. ರಾಣಿ ಸರ್ಸಿ ತನ್ನ ರಾಜಕೀಯ ಶತ್ರುಗಳನ್ನ ಮಟ್ಟಹಾಕೋಕೆ ಅವರನ್ನ ಬಳಸ್ಕೊಳ್ಳೋಕೆ ಹೋಗಿ ತಾನೇ ಅವರ ಬಲೆಗೆ ಬೀಳ್ತಾಳೆ. ಅವಳ ಪಾಪಗಳಿಗಾಗಿ ಇಡೀ ನಗರದ ಮುಂದೆ ಅವಳನ್ನ ಬೆತ್ತಲೆಗೊಳಿಸಿ ಪ್ರಾಯಶ್ಚಿತ್ತದ ನಡಿಗೆ ಮಾಡಿಸಲಾಗುತ್ತೆ. ಆ ಅವಮಾನ ಅವಳನ್ನ ಮತ್ತಷ್ಟು ಕ್ರೂರಳನ್ನಾಗಿ ಮಾಡುತ್ತೆ. ಅವಳ ಮನಸ್ಸಿನಲ್ಲಿ ಸೇಡಿನ ಕಿಚ್ಚು ಹೊತ್ತುಕೊಳ್ಳುತ್ತೆ. ಉತ್ತರದಲ್ಲಿ ನೆಡ್ ಸ್ಟಾರ್ಕ್ನ ಅಕ್ರಮ ಮಗ ಅಂತ ಹೇಳಲಾಗೋ ಜಾನ್ ಸ್ನೋ ನೈಟ್ಸ್ ವಾಚ್ ಅನ್ನೋ ಸೈನಿಕರ ಗುಂಪಿನ ನಾಯಕನಾಗ್ತಾನೆ. ಅವನಿಗೆ ನಿಜವಾದ ಶತ್ರು ಯಾರು ಅನ್ನೋದು ಸ್ಪಷ್ಟವಾಗಿ ಗೊತ್ತಿರುತ್ತೆ. ಅದು ಲ್ಯಾನಿಸ್ಟರ್ಗಳಲ್ಲ ಅಥವಾ ಬೇರೆ ರಾಜರೂ ಅಲ್ಲ. ನಿಜವಾದ ಶತ್ರು ಗೋಡೆಯಾಚೆಯಿಂದ ಬರ್ತಿರೋ ವೈಟ್ ವಾಕರ್ಸ್ ಅನ್ನೋ ಸತ್ತವರ ಸೈನ್ಯ. ಮಾನವೀಯತೆಯನ್ನ ಉಳಿಸೋಕೆ ಅವನು ನೈಟ್ಸ್ ವಾಚ್ ಮತ್ತು ಗೋಡೆಯಾಚೆಗಿನ ವೈಲ್ಡ್ಲಿಂಗ್ಸ್ ನಡುವೆ ಶಾಂತಿ ಸ್ಥಾಪಿಸೋಕೆ ಪ್ರಯತ್ನಿಸ್ತಾನೆ. ಆದ್ರೆ ಅವನ ಈ ನಿರ್ಧಾರ ಅವನ ಸ್ವಂತ ಸೈನಿಕರಿಗೆ ಇಷ್ಟವಾಗೋದಿಲ್ಲ. ಅವರು ಇದನ್ನ ದ್ರೋಹ ಅಂತ ಭಾವಿಸಿ ಜಾನ್ನನ್ನು ಚಾಕುವಿನಿಂದ ಇರಿದು ಕೊಂದುಬಿಡ್ತಾರೆ. ಮತ್ತೊಮ್ಮೆ ಒಳ್ಳೆಯದನ್ನು ಮಾಡೋಕ್ ಹೋದ ಒಂದು ಪಾತ್ರ ಕ್ರೂರವಾಗಿ ಸಾಯುತ್ತೆ. ಆದ್ರೆ ಈ ಬಾರಿ ಕಥೆಯಲ್ಲಿ ಒಂದು ತಿರುವಿದೆ. ಹೌದು, ಕೆಂಪು ಪುರೋಹಿತೆ ಮೆಲಿಸಾಂಡ್ರೆ ತನ್ನ ಮಾಂತ್ರಿಕ ಶಕ್ತಿಯಿಂದ ಅವನನ್ನು ಮತ್ತೆ ಬದುಕಿಸ್ತಾಳೆ. ಸಾವಿನಿಂದ ಹಿಂತಿರುಗಿ ಬಂದ ಜಾನ್ ಸ್ನೋ ಈಗ ಬೇರೆ ವ್ಯಕ್ತಿಯಾಗಿರ್ತಾನೆ. ಪುನರುತ್ಥಾನಗೊಂಡ ಜಾನ್ ತನ್ನ ಸಹೋದರಿ ಸ್ಯಾನ್ಸಾಳೊಂದಿಗೆ ಸೇರಿ ಬ್ಯಾಟಲ್ ಆಫ್ ದ ಬಾಸ್ಟರ್ಡ್ಸ್ ಅನ್ನೋ ಮಹಾಯುದ್ಧದಲ್ಲಿ
ವಿಂಟರ್ಫೆಲ್ ಅನ್ನೋ ಕ್ರೂರಿ ರ್ಯಾಮ್ಸೆ ಬೋಲ್ಟನ್ನಿಂದ ಮರಳಿ ಪಡಿತಾನೆ. ಅದು ಸ್ಟಾರ್ಕ್ ಕುಟುಂಬಕ್ಕೆ ಸಿಕ್ಕ ಒಂದು ದೊಡ್ಡ ಭಾವನಾತ್ಮಕ ಗೆಲುವು. ಅದೇ ಸಮಯದಲ್ಲಿ ಕಿಂಗ್ಸ್ ಲ್ಯಾಂಡಿಂಗ್ನಲ್ಲಿ ಸರ್ಸಿ ತನ್ನ ಮೇಲೆ ನಡೆದ ಅವಮಾನಕ್ಕೆ ಸೇಡು ತೀರಿಸಿಕೊಳ್ಳೋಕೆ ಒಂದು ಭಯಾನಕ ಯೋಜನೆ ರೂಪಿಸ್ತಾಳೆ. ತನ್ನೆಲ್ಲಾ ಶತ್ರುಗಳನ್ನು ಒಂದೇ ಕಡೆ ಸೇರಿಸಿ ಗ್ರೇಟ್ ಸೆಪ್ಟ್ ಅನ್ನೋ ಇಡೀ ಕಟ್ಟಡವನ್ನೇ ವೈಲ್ಡ್ ಫೈರ್ನಿಂದ ಸ್ಫೋಟಿಸ್ಬಿಡ್ತಾಳೆ. 100 ಜನರು ಸತ್ತು ಬೂದಿಯಾಗ್ತಾರೆ. ಈ ಆಘಾತದಿಂದ ಅವಳ ಕೊನೆಯ ಮಗ ರಾಜ ಟಾಮೆನ್ ಕೂಡ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ತನ್ನೆಲ್ಲ ಮಕ್ಕಳನ್ನೂ ಕಳೆದುಕೊಂಡ ಸರ್ಸಿ ತಾನೇ ರಾಣಿಯಾಗಿ ಐರನ್ ಥ್ರೋನ್ ಏರ್ತಾಳೆ. ಸರಿಯಾಗಿ ಇದೇ ಸಮಯಕ್ಕೆ ಡೆನರಿಸ್ ಟಾರ್ಗೇರಿಯನ್ ತನ್ನ 3 ಬೃಹತ್ ಡ್ರ್ಯಾಗನ್ಗಳು, ದೋತ್ರಾಕಿ ಯೋಧರು ಮತ್ತು ದೊಡ್ಡ ನೌಕಾಪಡೆಯೊಂದಿಗೆ ವೆಸ್ಟಿರಾಸ್ಗೆ ಬಂದು ತಲುಪ್ತಾಳೆ. ಈಗ ಎಲ್ಲಾ ಪ್ರಮುಖ ಪಾತ್ರಗಳು ಒಂದೇ ಖಂಡದಲ್ಲಿವೆ. ಅಂತಿಮ ಅಧಿಕಾರದ ಆಟಕ್ಕೆ ವೇದಿಕೆ ಸಿದ್ಧವಾಗಿದೆ. ಆದರೆ ಜಾನ್ ಸ್ನೋ ಎಲ್ರಿಗೂ ಎಚ್ಚರಿಕೆ ಕೊಡ್ತಾನೆ, ನಮ್ಮ ನಿಜವಾದ ಯುದ್ಧ ಸಿಂಹಾಸನಕ್ಕಾಗಿ ಅಲ್ಲ, ಅದು ಜೀವಂತ ಮತ್ತು ಸತ್ತವರ ನಡುವಿನ ಯುದ್ಧ. ಹೌದು, ವೈಟ್ ವಾಕರ್ಗಳ ನಾಯಕ ನೈಟ್ ಕಿಂಗ್ ಮತ್ತು ಅವನ ಸತ್ತವರ ಸೈನ್ಯ ದಕ್ಷಿಣದ ಕಡೆಗೆ ಬರ್ತಿರುತ್ತೆ. ಡೆನರಿಸ್ ಮೊದಲು ಸಿಂಹಾಸನದ ಮೇಲಿನ ತನ್ನ ಆಸೆಯನ್ನ ಬದಿಗಿಟ್ಟು ಮಾನವೀಯತೆಯನ್ನ ಉಳಿಸೋಕೆ ಜಾನ್ನೊಂದಿಗೆ ಕೈಜೋಡಿಸ್ತಾಳೆ. ದಿ ಲಾಂಗ್ ನೈಟ್ ಅನ್ನೋ ಆ ಮಹಾಯುದ್ಧದಲ್ಲಿ ಇಡೀ ಮಾನವ ಕುಲವೇ ಸೋಲಿನ ಅಂಚಿಗೆ ಬರುತ್ತೆ. ಸತ್ತವರ ಸೈನ್ಯವನ್ನು ಸೋಲಿಸೋದು ಅಸಾಧ್ಯ ಅನ್ಸುತ್ತೆ. ಎಲ್ಲರೂ ಭರವಸೆ ಕಳೆದುಕೊಂಡಾಗ ಅಂತಿಮ ಕ್ಷಣದಲ್ಲಿ ಆರ್ಯಾ ಸ್ಟಾರ್ಕ್ ತನ್ನ ಹಂತಕಿಯ ತರಬೇತಿಯನ್ನ ಬಳಸಿ ಅನಿರೀಕ್ಷಿತವಾಗಿ ನೈಟ್ ಕಿಂಗ್ನನ್ನು ಕೊಲ್ತಾಳೆ. ಆ ಒಂದು ಕ್ಷಣದಲ್ಲಿ ಇಡೀ ಸತ್ತವರ ಸೈನ್ಯ ನಾಶವಾಗುತ್ತೆ. ಅದು ರೋಚಕತೆಯ ಕ್ಲೈಮ್ಯಾಕ್ಸ್. ವೈಟ್ ವಾಕರ್ಗಳ ಅಪಾಯ ದೂರವಾದ ನಂತರ ಎಲ್ಲರ ಗಮನ ಮತ್ತೆ ಐರನ್ ಥ್ರೋನ್ನತ್ತ ತಿರುಗುತ್ತೆ. ಆದರೆ ಇಷ್ಟೆಲ್ಲ ಯುದ್ಧ, ಸಾವು, ದ್ರೋಹವನ್ನ ಕಂಡ ಡೆನರಿಸ್ ಈಗ ಸಂಪೂರ್ಣವಾಗಿ ಬದಲಾಗಿರುತ್ತಾಳೆ. ಅವಳ ಮನಸ್ಸಿನಲ್ಲಿ ಅಧಿಕಾರದ ದಾಹ ಮತ್ತು ಸೇಡಿನ ಭಾವನೆ ಹೆಚ್ಚಾಗಿರುತ್ತೆ. ಕಿಂಗ್ಸ್ ಲ್ಯಾಂಡಿಂಗ್ ನಗರ ಶರಣಾಗತಿಯ ಗಂಟೆ ಬಾರಿಸಿದರೂ ಅವಳು ತನ್ನ ಕೋಪವನ್ನ ನಿಯಂತ್ರಿಸಲಾಗದೆ ಇಡೀ ನಗರವನ್ನ ತನ್ನ ಡ್ರ್ಯಾಗನ್ನಿಂದ ಸುಟ್ಟು ಹಾಕ್ತಾಳೆ. ಲಕ್ಷಾಂತರ ಅಮಾಯಕ ಜನರು ಸಾಯ್ತಾರೆ. ಅವಳನ್ನ ಒಬ್ಬ ಮುಕ್ತಿದಾತೆ ಅಂತ ನಂಬಿದ್ದ ಜಾನ್ ಸ್ನೋ ಮತ್ತು ಟಿರಿಯನ್ ಅವಳ ಈ ಕ್ರೂರ್ಯ ಕಂಡು ಆಘಾತಕ್ಕೊಳಗಾಗ್ತಾರೆ. ಅವಳು ಇನ್ನೊಬ್ಬ ಸರ್ವಾಧಿಕಾರಿಯಾಗ್ತಿದ್ದಾಳೆ ಅಂತ ಅವರಿಗೆ ಅರಿವಾಗುತ್ತೆ. ಕೊನೆಗೆ ಜಾನ್ ಸ್ನೋ ತನ್ನ ಪ್ರೀತಿಗಿಂತ ಕರ್ತವ್ಯ ದೊಡ್ಡದು ಅಂತ ನಂಬಿ ಭಾರವಾದ ಹೃದಯದಿಂದ ತಾನೇ ಪ್ರೀತಿಸಿದ ಡೇನೆರಸ್ನನ್ನು ಕೊಲ್ಲುತ್ತಾನೆ. ಹೀಗೆ ಸಿಂಹಾಸನಕ್ಕಾಗಿ ನಡೆದ ಮಹಾಹೋರಾಟ ಒಂದು ದುರಂತದಲ್ಲಿ ಕೊನೆಗೊಳ್ಳುತ್ತೆ. ಕಥೆಯ ಕೊನೆಯಲ್ಲಿ ವಂಶಪಾರಂಪರ್ಯ ಆಡಳಿತದ ಚಕ್ರವನ್ನ ಮುರಿಯೋ ನಿರ್ಧಾರಕ್ಕೆ ಬರಲಾಗುತ್ತೆ. ವೆಸ್ಟರೋಸ್ನ ನಾಯಕರೆಲ್ಲ ಸೇರಿ ಹೊಸ ರಾಜನನ್ನ ಆಯ್ಕೆ ಮಾಡ್ತಾರೆ. ಅವರ ಆಯ್ಕೆ ಮಾಡೋದು ಎಲ್ಲವನ್ನೂ ನೋಡಬಲ್ಲ, ಭೂತ ಭವಿಷ್ಯವನ್ನ ಅರಿಯಬಲ್ಲ ಬ್ರಾನ್ ಸ್ಟಾರ್ಕ್ನನ್ನು. ಸ್ಟಾರ್ಕ್ ಕುಟುಂಬದ ಉಳಿದ ಮಕ್ಕಳು ತಮ್ಮ ದಾರಿಯನ್ನ ಕಂಡುಕೊಳ್ತಾರೆ. ಸಾನ್ಸಾ ಉತ್ತರದ ಸ್ವತಂತ್ರ ರಾಣಿಯಾಗ್ತಾಳೆ. ಆರ್ಯ ಜಗತ್ತಿನ ನಕ್ಷೆಯಲ್ಲಿಲ್ಲದ ಹೊಸ ನಾಡನ್ನು ಅನ್ವೇಷಿಸೋಕೆ ಪಶ್ಚಿಮದತ್ತ ಪಯಣ ಬೆಳೆಸುತ್ತಾಳೆ. ಮತ್ತು ಜಾನ್ ಸ್ನೋ ತನ್ನ ರಾಣಿಯನ್ನ ಕೊಂದ ಶಿಕ್ಷೆಯಾಗಿ ಮತ್ತೆ ಉತ್ತರದ ಕೊನೆಯ ಗಡಿಗೆ ಹಿಂತಿರುಗುತ್ತಾನೆ. ಅಧಿಕಾರದ ಈ ಆಟದಲ್ಲಿ ಗೆಲುವು ಮತ್ತು ಸೋಲುಗಳಿಗೆ ಸ್ಪಷ್ಟವಾದ ಅರ್ಥ ಇಲ್ಲ ಅಲ್ವಾ? ಖಂಡಿತ. ಸಂದರ್ಭಗಳು ಹೇಗೆ ಪಾತ್ರಗಳನ್ನ ಬದಲಾಯಿಸುತ್ತವೆ ಮತ್ತು ಅವರ ಆಯ್ಕೆಗಳು ಹೇಗೆ ಇಡೀ ಜಗತ್ತಿನ ಮೇಲೆ ಪರಿಣಾಮ ಬೀರುತ್ತವೆ ಅನ್ನೋದೇ ಈ ಕಥೆಯ ತಿರುಳು. ಈ ಇಡೀ ಕಥೆ ಮುಗಿದ ಮೇಲೆ ಒಂದು ಪ್ರಶ್ನೆ ಹಾಗೆಯೇ ಉಳಿಯುತ್ತೆ. ಹೌದು, ಅಧಿಕಾರದ ಆಟದಲ್ಲಿ ನಿಜವಾಗಿಯೂ ಯಾರಾದರೂ ಗೆಲ್ಲಲು ಸಾಧ್ಯವೇ? ಅಥವಾ ಅದು ಕೇವಲ ವಿನಾಶದ ಒಂದು ಅಂತ್ಯವಿಲ್ಲದ ಚಕ್ರವೇ? ಅಧಿಕಾರವನ್ನು ಮುರಿಯಲು ಸಾಧ್ಯವೇ? ಅಥವಾ ಅದು ಪ್ರತಿಬಾರಿಯೂ ಬೇರೊಂದು ರೂಪದಲ್ಲಿ ಮರಳಿ ಬರುತ್ತದೆಯಾ? ಈ ಪ್ರಶ್ನೆಗಳು ಈ ಕಥೆಯನ್ನು ನೋಡಿದವರನ್ನು ಬಹುಕಾಲ ಕಾಳುತ್ತವೆ.